ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೇ 29 ಗುರುವಾರ ನಮಗೆ ಭೀಷ್ಮ ಏಕಾದಶಿ ಬಂದಿದೆ. ಪರಮ ಪವಿತ್ರವಾದ ಈ ದಿನವನ್ನು ಸಾಕಷ್ಟು ಜನ ಕಾದ್ಕೊಂಡಿರ್ತಾರೆ. ಎಷ್ಟು ಒಳ್ಳೆಯದು ಅಂದರೆ ತುಂಬಾ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ನಮಗೊಂದು ಮಾರ್ಗದರ್ಶನ ಸಿಗುವಂಥ ಹಾಗೂ ನಮ್ಮ ಅಭಿವೃದ್ಧಿಯನ್ನು ಜಾಸ್ತಿ ಮಾಡಿಕೊಳ್ಳುವಂಥ ದಿನ ಅಂತಲೇ ಹೇಳಬಹುದು. ಏಕೆಂದರೆ ಭೀಷ್ಮ ಏಕಾದಶಿ ಅನ್ನುವಂಥದ್ದು ಈ ದಿನ ಮಾಡಿಕೊಳ್ಳುವ ಪರಿಹಾರ ಏನಾಗಿರುತ್ತೆ, ವರ್ಷ ಪೂರ್ತಿ ನಮ್ಮನ್ನು ಕಾಪಾಡುತ್ತೆ. ಎಷ್ಟೇ ಕಷ್ಟಗಳಿದ್ದರೂ, ಎಷ್ಟೇ ದೋಷಗಳಿದ್ದರೂ, ಎಷ್ಟೇ ಸಮಸ್ಯೆಗಳಿದ್ದರೂ ಕೂಡ ಅವುಗಳನ್ನು ಧೈರ್ಯದಿಂದ ನಾವು ಬಗೆಹರಿಸ್ಕೊಳ್ಳೋದಕ್ಕೆ ಉತ್ತಮವಾದ ಈ ದಿನವನ್ನು ಯಾವ ರೀತಿ ಎಲ್ಲ ಮಾಡಿಕೊಂಡ್ರೆ, ಎಷ್ಟು ಸರಳ ವಿಧಾನದಲ್ಲಿ ಮಾಡಿಕೊಂಡ್ರೆ ನಮಗೆ ಭಗವಂತನ ಆಶೀರ್ವಾದ ಸಿಗುತ್ತೆ ಅನ್ನೋದು ಕೂಡ ಈ ವಿಡಿಯೋವಿನಲ್ಲೇ ನೀವು ಆರಾಮಾಗಿ ತಿಳ್ಕೊಳ್ಬಹುದು. ಏಕಾದಶಿಯ ದಿನ ನಾವು ತುಳಸಿ ಗಿಡದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ನಾವು ತುಳಸಿ ಗಿಡವನ್ನು ಕೀಳಬಾರ್ದು, ಹಾಗೆ ನೀರನ್ನು ಹಾಕಬಾರ್ದು. ಆದರೆ ತುಳಸಿ ಗಿಡಕ್ಕೆ ಈ ದಿನ ಇದೊಂದನ್ನು ಹಾಕಿದ್ರೆ ಸಾಕು ಸ್ನೇಹಿತರೆ. ಭೀಷ್ಮ ಏಕಾದಶಿ ಅನ್ನುವಂಥದ್ದು ಹಿಂದೂ ಸಂಪ್ರದಾಯದಲ್ಲಿ ಪರಮ ಪವಿತ್ರವಾದ, ತುಂಬ ಶಕ್ತಿ ಹೊಂದಿರುವಂಥ ಈ ದಿನವನ್ನು ನಾವು ಈ ರೀತಿ ಪರಿಹಾರಗಳ ಮುಖಾಂತರ ಮಾಡಿಕೊಂಡಾಗ ವರ್ಷ ಪೂರ್ತಿ ನಮ್ಮನ್ನು ಕಾಪಾಡುತ್ತೆ ಅಂತ ಹೇಳಬಹುದು. ಸಾಕಷ್ಟು ಜನಕ್ಕೆ ಈ ದಿನ ಉಪವಾಸ ಇರೋದಕ್ಕೂ ಕೂಡ ಇಷ್ಟಪಡ್ತಾರೆ. ಅಂದರೆ ಸಂಕಲ್ಪ ಮಾಡ್ಕೊಂಡಿರ್ತಾರೆ ನಮ್ಮ ಕೋರಿಕೆಗಳು ಅಥವಾ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಅಂತಂದ್ಬಿಟ್ಟು. ಈ ದಿನ ಮುಖ್ಯವಾಗಿ ಸಹಸ್ರನಾಮವನ್ನು ನಾವು ಹೇಳ್ಕೊಳ್ಳೋದ್ರಿಂದ, ಹಾಗೆ ಕೇಳೋದ್ರಿಂದ ಕೂಡ ನಮ್ಮ ಪಾಪದೋಷಗಳು ಏನಾದರೂ ಇದ್ದರೂ ಕೂಡ ನಾವು ಆ ಪಾಪದೋಷಗಳಿಂದ ಮುಕ್ತಿ ಹೊಂದಬಹುದು. ಗೊತ್ತೋ ಗೊತ್ತಿಲ್ಲದೋ ಮನುಷ್ಯರು ಮಾಡುವಂಥ, ನಾವು ಎಲ್ಲರೂ ಕೂಡ ಮನುಷ್ಯರೇ ಆಗಿರೋದ್ರಿಂದ ನಮಗೆ ಗೊತ್ತಿಲ್ಲದೆ ತಪ್ಪುಗಳನ್ನು ಮಾಡಿಬಿಟ್ಟಿರ್ತೀವಿ. ಆದರೆ ಅವುಗಳನ್ನು ನಾವು ಈ ರೀತಿ ಈ ದಿನ ದಾನ ಧರ್ಮ ಮಾಡೋದ್ರಿಂದ ಹಾಗೂ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಪೂರ್ತಿಯಾಗಿ ಅದರಿಂದ ಹೊರಗಡೆ ಬಂದು ಬಿಡಬಹುದು ಸ್ನೇಹಿತರೆ. ಈ ಒಂದು ನಾವು ಎಷ್ಟೋ ಜನಕ್ಕೆ ಪಿತೃಗಳ ಶಾಪ ಅನ್ನೋದಿರುತ್ತೆ ಈ ದಿನ. ಏಕೆಂದರೆ ಭೀಷ್ಮ ಪಿತಾಮಹರಿಗೋಸ್ಕರ ಎಲ್ಲರೂ ಕೂಡ ಈ ದಿನ ತರ್ಪಣ ಬಿಡಬಹುದು. ಈ ರೀತಿ ನಾವು ಬಿಟ್ಟಾಗ ಏನಾಗುತ್ತೆ ಅಂದರೆ ನಮ್ಮ ಪಿತೃಗಳಿಂದ ಏನೇ ಶಾಪ ಇದ್ದರೂ ಕೂಡ ಅದರಿಂದ ನಾವು ಪೂರ್ತಿಯಾಗಿ ನಮಗೆ ಮುಕ್ತಿ ಸಿಗುತ್ತೆ. ಪಿತೃಗಳ ಆಶೀರ್ವಾದ ಸಿಕ್ಕಿದ್ರೆ ಆರೋಗ್ಯವಂತರಾಗಿರ್ತೀವಿ, ಕೆಲಸ ಸಿಗುತ್ತೆ, ಒಳ್ಳೆ ಉದ್ಯಮಿ ಆಗ್ತೀವಿ, ವ್ಯಾಪಾರಸ್ಥರಾಗ್ತೀವಿ, ಹಾಗೂ ತುಂಬಾ ನಮ್ಮ ಸೊಸೈಟಿಯಲ್ಲಿ ನಮಗೆ ಆದಂಥ ಗೌರವ, ಘನತೆ, ನಮ್ಮ ಕುಟುಂಬ ಸಂತೋಷವಾಗಿ ಇರುವಂತೆ ಈ ಪರಿಹಾರ ಮಾಡಿದಾಗ ನಮಗೆ ಅದರ ಅನುಭವ ಅನ್ನೋದು ಆಗುತ್ತೆ ಸ್ನೇಹಿತರೆ. ಮುಖ್ಯವಾಗಿ ಈ ದಿನ ಮಾಘ ಮಾಸದ ಶುಕ್ಲ ಪಕ್ಷದ ಈ ಏಕಾದಶಿಯ ದಿನ ತಪ್ಪದೆ ತುಳಸಿ ಗಿಡಕ್ಕೆ ಇದೊಂದನ್ನು ಹಾಕಿದರೆ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಹಾಗೂ ಭೀಷ್ಮ ಏಕಾದಶಿಯ ಮಹತ್ವವನ್ನು ಕೂಡ ನಾವು ಕೇಳಿದಾಗ, ತಿಳ್ಕೊಂಡಾಗ ನಮಗೆ ತುಂಬ ಉತ್ತಮವಾದ ಫಲಗಳು ಕೂಡ ಸಿಗುತ್ತೆ ಸ್ನೇಹಿತರೆ. ಕುರುಕ್ಷೇತ್ರ ಯುದ್ಧದ ನಂತರ ಬಾಣಗಳ ಹಾಸಿಗೆಯ ಮೇಲೆ ಇದನ್ನು ಅಂಪಶಯ ಅಂತ ಕೂಡ ಕರಿತೀವಿ ಸ್ನೇಹಿತರೆ. ಉತ್ತರಾಯಣದ ಪುಣ್ಯಕಾಲದಲ್ಲಿ ಶ್ರೀಕೃಷ್ಣ ಭಗವಾನನ ಸಮ್ಮುಖದಲ್ಲೇ ತನ್ನ ಪ್ರಾಣ ತ್ಯಾಗ ಮಾಡ್ತಾರೆ. ಈ ದಿನವೇ ಧರ್ಮರಾಜರಿಗೂ ಕೂಡ ವಿಷ್ಣು ಸಹಸ್ರನಾಮವನ್ನು ತಿಳಿಸಿಕೊಟ್ಟಂಥ ಹಾಗೂ ಹೇಳಿದಂಥ, ಬೋಧಿಸಿದಂಥ ದಿನ ಅಂತ ಕೂಡ ಹೇಳ್ತೀವಿ. ಅಷ್ಟು ಶ್ರೇಷ್ಠವಾಗಿರುವಂಥ, ಪರಮ ಪವಿತ್ರವಾಗಿರುವಂಥ ಈ ದಿನ ನಾವು ತುಳಸಿ ಗಿಡಕ್ಕೆ ಇದೊಂದನ್ನು ಚಿಕ್ಕದಾಗಿ ಹಾಕಿದ್ರೂ ಕೂಡ ನಮ್ಮ ಮನೆಯಲ್ಲಿ ಸಿರಿ ಸಂಪತ್ತು ಅನ್ನೋದಿರುತ್ತೆ. ಏನೇ ದರಿದ್ರ ಇದ್ರೂ ಕೂಡ ದೂರ ಆಗುತ್ತೆ ಸ್ನೇಹಿತರೆ. ಮುಖ್ಯವಾಗಿ ಎಲ್ರಿಗೂ ಗೊತ್ತಿರುವಂಥದ್ದೇ, ನಾವು ಪೂಜೆ ಮಾಡ್ತೀವೋ ಬಿಡ್ತೀವೋ, ಆದರೆ ತುಳಸಿ ಗಿಡ ಅನ್ನುವಂಥದ್ದು ಪ್ರತಿಯೊಬ್ಬರ ಮನೆ ಹತ್ರ ಇದ್ದರೂ ಕೂಡ ಶ್ರೀ ಮಹಾವಿಷ್ಣುವಿಗೆ ತುಳಸಿ ಗಿಡ ಅನ್ನುವಂಥದ್ದು ತುಂಬ ಇಷ್ಟಪಡುವಂಥದ್ದು. ಏಕೆಂದರೆ ಮಾತೆ ಮಹಾಲಕ್ಷ್ಮಿ ಕೂಡ ತುಳಸಿ ಗಿಡದಲ್ಲೇ ತಾಯಿ ನೆಲೆಸಿರ್ತಾಳೆ. ಈ ಪರಿಹಾರಗಳನ್ನು ಯಾರು ನಂಬಿಕೆಯಿಂದ ಮಾಡ್ಕೊಳ್ತಾರೆ, ಏಕಾದಶಿಯ ದಿನ ಶ್ರೀ ಮಹಾವಿಷ್ಣು ತುಳಸಿ ಗಿಡದ ಹತ್ರ ಬರ್ತಾರೆ ಭಗವಂತನು. ಹಾಗೆ ನಾವು ಮಾಡಿದಂಥ ಪೂಜೆ ಆಗಿರಬಹುದು, ದೀಪಾರಾಧನೆ ಆಗಿರಬಹುದು, ನಮ್ಮ ಕಷ್ಟಗಳನ್ನು ನಾವು ಏನು ಹೇಳ್ಕೊಂಡಿರ್ತೀವಿ ನೋಡಿ,
ಅದು ಭಗವಂತನು ನಮ್ಮ ಕಷ್ಟಗಳಿಗೆ ಸ್ಪಂದಿಸಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿ ತುಂಬ ನೆಮ್ಮದಿಯನ್ನು ಕೊಡುವಂಥ ಈ ದಿನ ಎಲ್ರಿಗೂ ಕೂಡ ಉಪವಾಸ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ತುಂಬ ಜನ ಕಠಿಣ ಉಪವಾಸ ಇರ್ತಾರೆ ಏಕಾದಶಿಯ ದಿನ. ಎಷ್ಟೋ ಕಾಯಿಲೆಗಳು, ದೊಡ್ಡ ದೊಡ್ಡ ಕಾಯಿಲೆ ಕಸಾಲೆಗಳಿದ್ದರೂ ಕೂಡ ಅವುಗಳನ್ನು ನಾವು ಅದರಿಂದ ಮುಕ್ತಿ ಹೊಂದೋದಕ್ಕೂ ಕೂಡ ಏಕಾದಶಿ ಸಹಾಯ ಮಾಡುತ್ತೆ. ಆದರೆ ಮೆಡಿಸನ್ ತಗೊಳ್ಳುವಂಥವರು, ಚಿಕ್ಕ ಮಕ್ಕಳು, ದೊಡ್ಡವರು ಆಗದೇ ಇರುವಂಥವರಾದರೆ ನೀವು ಉಪವಾಸ ಇರಲೇಬೇಕು ಅಂತೇನೂ ಇಲ್ಲ. ನಂಬಿಕೆಯಿಂದ ತಪ್ಪದೆ ಈ ಸಣ್ಣ ಪರಿಹಾರಗಳನ್ನು ಯಾರು ಮಾಡ್ಕೊಳ್ತಾರೆ ಅವರ ಇಷ್ಟಾರ್ಥಗಳು ನೆರವೇರುತ್ತೆ. ತಿಂಗಳಲ್ಲಿ ನಮಗೆ 2 ಏಕಾದಶಿಗಳು ಬರುತ್ತೆ. ಆದರೆ ಈ ಏಕಾದಶಿಯ ದಿನಗಳಲ್ಲಿ ತಲೆಗೆ ಎಣ್ಣೆಯನ್ನು ಹಚ್ಚಬಾರ್ದು ಸ್ನೇಹಿತರೆ. ಎಣ್ಣೆಯನ್ನು ಹಚ್ಚಿದ್ರೆ ಕಾಯಿಲೆಗಳು ಜಾಸ್ತಿ ಆಗುತ್ತೆ. ಹಾಗೂ ಯಾರಿಗಾದರೂ ತುಂಬ ಕಾಯಿಲೆಗಳಿದೆ ಅನ್ನುವಂಥವರು ಏನು ಮಾಡಬೇಕು ಅಂದರೆ, ನಿಮ್ಮ ಮನೆ ಹತ್ರ ಒಂದು 2-3 ಏನಾದರೂ ತುಳಸಿ ಗಿಡಗಳನ್ನು ನೆಟ್ಟಿದ್ರೆ ಇದನ್ನು ಫಸ್ಟೇ ನೀವು ಸೂಕ್ಷ್ಮವಾಗಿ ತಿಳ್ಕೊಂಡಿರಿ. ತುಳಸಿ ಗಿಡದ ಕೆಳಗಡೆ ಇರುವಂಥ ಮಣ್ಣನ್ನು, ಒಂದು ಸ್ವಲ್ಪ ಮಣ್ಣನ್ನು ತಗೊಂಡು ದೇಹಕ್ಕೆ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ನಮಗೆ ಏನೇ ಚರ್ಮ ಕಾಯಿಲೆಗಳಿದ್ದರೂ ಅಥವಾ ಏನೇ ಒಂದು ದೋಷಗಳಿದ್ದರೂ, ಯಾವುದೇ ರೀತಿಯ ಕಾಯಿಲೆ ಕಸಾಲೆಗಳಿದ್ದರೂ ಕೂಡ ಅದನ್ನು ನಾವು ಮುಕ್ತಿ ಹೊಂದಬಹುದು ಸ್ನೇಹಿತರೆ. ತುಂಬ ಅಷ್ಟು ಶಕ್ತಿ ಇರುವಂಥದ್ದು ತುಳಸಿ ಗಿಡಕ್ಕೆ. ಯಾವಾಗಲೂ ಅಷ್ಟೇ ಬಹಳ ಶಕ್ತಿ ಇರುತ್ತೆ. ಅದನ್ನು ನಾವು ತಿಳ್ಕೊಂಡು ನಮ್ಮ ಸಮಸ್ಯೆಗಳನ್ನು, ಅಂದರೆ ಮುಖ್ಯವಾಗಿ ಮಕ್ಕಳಾಗದೇ ಇರುವಂಥ ದಂಪತಿಗಳಿರ್ತಾರೆ ನೋಡಿ, ಅವ್ರುಗಳು ಕೂಡ ಈ ದಿನ ಕೇಳಿಕೊಂಡು ತುಪ್ಪದ ದೀಪಾರಾಧನೆ ಮಾಡಿ ಸಂಕಲ್ಪ ಮಾಡ್ಕೊಳ್ಳಿ, ತಾಯಿ ನಮಗೆ ನಮ್ಮ ಮನೆಯಲ್ಲಿ ಇರುವಂಥ ಸಮಸ್ಯೆಗಳನ್ನು ಬಗೆಹರಿಸು ತಾಯಿ, ನಮ್ಮ ಕೋರಿಕೆಗಳನ್ನು ನೆರವೇರಿಸಿ ಕೊಡು ಅಂತಂದ್ಬಿಟ್ಟು ನೀವು ಈ ದಿನ ಏನಾದರೂ ಒಂದು 2 ನಿಮಿಷ ಕೂಡ ತುಳಸಿ ಗಿಡದ ಹತ್ತಿರ ಕೂತ್ಕೊಂಡು ಕೇಳಿಕೊಂಡ್ರೆ ಇಷ್ಟಾರ್ಥಗಳು ನೆರವೇರುತ್ತೆ. ಇನ್ನು ಮುಖ್ಯವಾಗಿ ತುಳಸಿ ಗಿಡದ ಹತ್ತಿರ ಸಂಧ್ಯಾ ಸಮಯದಲ್ಲಿ ನೀವು ಈ ಸಣ್ಣ ಪರಿಹಾರವನ್ನು ಮಾಡ್ಕೊಳ್ಳಿ. ಅಂದರೆ 5 ಗಂಟೆಯ ಮೇಲೆ ಈ ಪರಿಹಾರವನ್ನು ಮಾಡ್ಕೊಳ್ಬಹುದು. ಸ್ವಲ್ಪನೇ ಹಾಲು ತಗೊಳ್ಳಿ, ಚಿಕ್ಕದಾಗಿ ಸ್ವಲ್ಪ ಇದಕ್ಕೆ ಅರಿಶಿಣವನ್ನು ಹಾಕಬೇಕು. ಸ್ವಲ್ಪ ಪಚ್ಚ ಕರ್ಪೂರವನ್ನು ಮುಖ್ಯವಾಗಿ ಹಾಕಿ, ಇಲ್ಲ ಅಂದರೆ ಸಾಧಾರಣವಾದಂಥ ಕರ್ಪೂರವನ್ನು ಹಾಕಬಹುದು. ಧನಿಯಾ ಸ್ವಲ್ಪ ಪುಡಿ ಮಾಡಿ ಇದಕ್ಕೆ ಹಾಕಿ, ಇನ್ನು ಇದಕ್ಕೆ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು ಚಕ್ಕೆ, ಸಿನಾಮಿನ್ ಚಕ್ಕೆ ಅಂತ ಹೇಳ್ತೀವಿ. ನಮಗೆ ದುಡ್ಡು ಕಾಸಿನ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಸಿನಾಮಿನ್ ಚಕ್ಕೆ, ಧನಿಯಾ ಸಹಾಯ ಮಾಡುತ್ತೆ. ಇದನ್ನು ಪುಡಿ ಮಾಡಿದ್ದೆ ಹಾಕಿಬಿಟ್ಟು ಎಲ್ಲವೂ ಇಷ್ಟಿಷ್ಟೇ ಹಾಕಿ, ಒಂದೊಂದು ಪಿಂಚಷ್ಟು, ಜಾಸ್ತಿ ನಮಗೇನು ಬೇಕಾಗಿಲ್ಲ ಸ್ನೇಹಿತರೆ, ಗಮನದಲ್ಲಿಟ್ಕೊಳ್ಳಿ. ಇದಕ್ಕೆ ನೀರು ಮಿಕ್ಸ್ ಮಾಡಲೇಬೇಡಿ. ಸ್ವಲ್ಪನೇ ಹಾಲು ತಗೊಂಡಿದ್ದೆ, ಇಷ್ಟೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಮ್ಮ ಮನೆಯಲ್ಲಿರುವಂಥ ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸು ಅಂತಂದ್ಬಿಟ್ಟು, ಯಾವುದೇ ರೀತಿಯ ಸಮಸ್ಯೆಗಳಿರಬಹುದು ಅವುಗಳನ್ನು ಹೇಳಿಕೊಂಡು ನೀವು ಇದನ್ನು ತುಳಸಿ ಗಿಡಕ್ಕೆ ಹಾಕಿ, ನಿಮ್ಮ ಇಷ್ಟಾರ್ಥಗಳು ಎಲ್ಲವೂ ನೆರವೇರುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.